ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಈಶ್ವರ ದೇವರ ಅನುಗ್ರಹವನ್ನು ಬೇಡುತ್ತಾ ಇವತ್ತಿನ ಭಕ್ತರ ಸಭೆಯ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಮನುಷ್ಯರು, ನಮ್ಮ ಶ್ರದ್ಧಾ ಕೇಂದ್ರ ನಮ್ಮ ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರವನ್ನು ಮಾಡಬೇಕು ಅಂತ ನಾವು ಒಂದು ಕನಸನ್ನು ಕಂಡಿದ್ದೇವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಎಷ್ಟೋ ಜಾಗ ಬೇರೆ ಬೇರೆಯವರು ಅದರಲ್ಲಿ ಅವರ ಸ್ವಾಧೀನದಲ್ಲಿದ್ದದ್ದು ನಿಮಗೆಲ್ಲ ಗೊತ್ತಿದೆ. ಒಂದು ಹಂತದಲ್ಲಿ ಅದನ್ನು ಹಿಂಪಡೆಯುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇನ್ನೂ ಸುಮಾರು 10 ಎಕರೆಯಷ್ಟು ಜಾಗ ಬೇರೆ ಬೇರೆಯವರ ಕೈಯಲ್ಲಿ ಇದೆ. ಅದರಲ್ಲಿ ಕೆಲವರು ವಾಸವಾಗಿರುವಂಥ ಜಾಗ ಕೂಡ ಇದೆ. ಅವರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇವತ್ತೆಲ್ಲ ನಾಳೆ ನಿಮ್ಮ ಜಾಗವನ್ನು ನೀವು ದೇವಸ್ಥಾನಕ್ಕೆ ಬಿಟ್ಕೊಡ್ಬೇಕಾಗ್ತದೆ, ನಿಮಗೆ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಂಡು ಸುಮಾರು 25 ಲಕ್ಷ ರೂಪಾಯಿಗಳ ದುಡ್ಡನ್ನು ನಾವು ಇಲ್ಲಿ ಯಾರು ಮನೆ ಅವರಷ್ಟಕ್ಕೆ ಬಿಟ್ಟು ಹೋಗಿದ್ದಾರೆ, ಅವರಿಗೆ ನಾನು ಮತ್ತು ಈಶ್ವರ ಭಟ್ರು ಇಬ್ಬರು ಸೇರಿ ದೇವಸ್ಥಾನದ ದುಡ್ಡಲ್ಲ, ನಮ್ಮ ಸ್ವಂತ ದುಡ್ಡಿನಿಂದ ಕೆಲಸವನ್ನು ಮಾಡಿದ್ದೇವೆ. ದೇವಸ್ಥಾನದಿಂದ ದುಡ್ಡು ತಗೊಂಡೋಗಿ ಹಾಗಂತ ಯಾರು ಬಿಟ್ಟುಕೊಡುವುದೇ ಇಲ್ಲ ಅಂತ ಹೇಳಿದರೆ ಅದು ಕೆಲವರು ಭಕ್ತಾದಿಗಳು ಬಂದು ಅದನ್ನು ತೆರವುಗೊಳಿಸುವಂಥ ಕೆಲಸ, ಕೆಲವೊಂದು ಮರ ಬಿದ್ದು ಒಂದು ಮನೆ ಹೋಗುವಂಥದ್ದು ಎಲ್ಲ ಮಹಾಲಿಂಗೇಶ್ವರನ ಏನು ಇಚ್ಛೆ ಇತ್ತ ಅದರ ಪ್ರಕಾರ ಅದಾಗಿದೆ. ಕೆಲವು ವಿಚಾರಗಳು ಎಲ್ಲ ವಿಚಾರಗಳು ನಾವು ಪರ್ಮಿಷನ್ ತಗೊಂಡು ಮಾಡಿದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ತೆಗಿಬೇಕಿದ್ರೆ ನೀವು ಸರ್ಕಾರದ ಪರ್ಮಿಷನ್ ತಗೊಳ್ಬೇಕಿದ್ರೆ ಇನ್ನು 3 ವರ್ಷ ಬೇಕಾಗಿತ್ತು. ನಮ್ಮದು ಕೆಲವು ವಿಚಾರಗಳಿದೆ, ಕೆಲವು ಆಲೋಚನೆ ಮಾಡಿದರೆ ಅದನ್ನು ಮಾಡಿಬಿಡಿದ್ರು. ದೇವರು ಒಪ್ಪಿಗೆ ಕೊಟ್ಟರೆ ಬೇರೆ ಯಾರು ದೇವರು ಅಂತಿಮ ಅಂತ ನಾವು ಅದನ್ನು ಕೆಲಸ ಮಾಡುವಂಥ ಕೆಲಸಗಳು ಮಾಡ್ತೀವಿ. ಮಾಸ್ಟರ್ ಪ್ಲ್ಯಾನನ್ನು ಯಾಕೆ ಮಾಡಿದ್ದೀವಿ ಅಂತ ಹೇಳಿದರೆ ಪ್ರತಿಯೊಬ್ಬರು ಒಬ್ಬೊಬ್ಬರು ಅಧ್ಯಕ್ಷ ಬರೋದು, ಅವ್ರಿಗೆ ಏನಾದರೂ ಆ 3 ವರ್ಷದಲ್ಲಿ ಒಂದು ಸಾಧನೆ ಮಾಡಬೇಕು. ಒಬ್ಬ ಶಾಸಕ ಬರ್ತಾನೆ, ಅವ್ರಿಗೆ ಏನಾದರೂ ಒಂದು ಅಭಿವೃದ್ಧಿಗಳನ್ನು ತೋರಿಸಬೇಕು. ಅದಕ್ಕೆ ಪ್ರಕಾರ ಅದನ್ನು ಮಾಡಿಕೊಂಡು ಹೋಗ್ತಾರೆ. ದುಡ್ಡು ಯಾರು? ದುಡ್ಡು ಭಕ್ತಾದಿಗಳು ಕೊಡೋದು. ಬೇರೆ ಬೇರೆಯವರು ಇವರು ದೇಣಿಗೆಯನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಮಾಸ್ಟರ್ ಪ್ಲ್ಯಾನ್ ಅಪ್ರೂವ್ ಮಾಡಿದರೆ ಅದರ ಪ್ರಕಾರವೇ ಮಾಡಬೇಕು. ಬೇರೆ ಚಿಕ್ಕ ಚಿಕ್ಕ ಬದಲಾವಣೆ ಮಾಡಬೇಕಿದ್ರೂ ಸರ್ಕಾರದ ಗಮನಕ್ಕೆ ತಂದು ಅದನ್ನು ಮಾಡಬೇಕಾಗ್ತದೆ. ಅದಕ್ಕೊಂದು ವ್ಯವಸ್ಥಿತವಾದ ವ್ಯವಸ್ಥೆಯನ್ನು ನಾವು ಜೋಡಣೆ ಮಾಡಿದ್ದೀವಿ. ಬೇಕಾದರೆ ಎಲ್ಲ ಭಕ್ತಾದಿಗಳು ಮುಳಿಯದವರು ಕೂಡ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಶ್ವರ ಭಟ್ರು ಅವರೇನು ಅಡಿಕೆ ಅವ್ರದ್ದು 15 ಎಕರೆ ಜಾಗ ಇದೆ, ಅಡಿಕೆಯಲ್ಲಿ 1 ಕೋಟಿ ರೂಪಾಯಿ ಏಕೆ ಕೊಡೋದು? ನಾನೇ ಅವರು ನನಗೆ 1 ಕೋಟಿ ರೂಪಾಯಿ ಕೊಡು ಅಂತ ಹೇಳಿದ್ದಾರೆ. 1 ಕೋಟಿ ಅವರು ಬಾಯಿ ಬಿಚ್ಚಿಲ್ಲ, 1 ಕೋಟಿಗೆ ಒಪ್ಪಿಕೊಂಡಿದ್ದಾರೆ. ಎಲ್ಲ ಆ ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಅಂತ ನಮಗೆ ಕನಸಿದೆ. ನಮ್ಮ ವ್ಯವಸ್ಥೆಗಳಾಗಿ ಇವತ್ತು ಸುಬ್ರಹ್ಮಣ್ಯಕ್ಕೆ ಧರ್ಮಸ್ಥಳಕ್ಕೆ ಬರುವಂಥ ಯಾತ್ರಾರ್ಥಿಗಳು ಇಲ್ಲಿ ಬರಬೇಕಿದ್ರೆ ನಾವೇನು ಮಾಡಬೇಕು? ವ್ಯವಸ್ಥೆಯನ್ನು ಕಳಿಸ್ಬೇಕು. ಇಲ್ಲಿ ಸರಿಯಾದ ರೂಮಿನ ವ್ಯವಸ್ಥೆ ಆಗಬೇಕು, 2 ಊಟದ ವ್ಯವಸ್ಥೆಗಳು ಆಗಬೇಕು. ನೀವು ಹೇಳಿದಾಗೆ ಊಟದ ವ್ಯವಸ್ಥೆ ಚೆನ್ನಾಗಾಗಿದೆ. ನಂದು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೇನೆ. ಇನ್ನೂ ಭಕ್ತಾದಿಗಳಾದ ರಾತ್ರಿ ಕೂಡ ಊಟ ಕೊಡಬೇಕು ಅಂತ. ರಾತ್ರಿ ಕೂಡ ಊಟ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇವತ್ತು ಸುಬ್ರಹ್ಮಣ್ಯ ಧರ್ಮಸ್ಥಳ ಕೊಳ್ಳೂರು ನೋಡಿ, ರಾತ್ರಿ ಊಟ ಇದೆ, ಹಗಲು ಊಟ ಇದೆ. ಜನ ಬರ್ತಾರೆ, ಮಕ್ಕಳು ಟೂರಿಗೆ ಹೋಗುವವರು, ಅದು ಇದು. ಇಲ್ಲಿಗೆ ಜನ ಬಂದ ಕೂಡಲೇ ಇಲ್ಲಿ ಅಭಿವೃದ್ಧಿಗಳು ಆಗ್ತದೆ. ಅದಕ್ಕೆ ಆ ಕಲ್ಪನೆಯನ್ನು ಇಟ್ಕೊಂಡು ನಮ್ಮದೊಂದು ಪ್ರಯತ್ನಕ್ಕೆ ನಾವು ದೇವರ ಅನುಗ್ರಹವನ್ನು ಬೇಡಿ ಅದನ್ನು ಮಾಡ್ತಾ ಇದ್ದೀವಿ. ನನಗೆ ನಾನೇನಂದೆ, ಹೈಕಮಾಂಡ್ ಪಕ್ಷದ ಜವಾಬ್ದಾರಿ ಕೊಟ್ಟರೆ ನಾನು ಪಕ್ಷದ ಜವಾಬ್ದಾರಿ ನಿಭಾಯಿಸ್ತೀನಿ ಅಂತ ಹೇಳ್ತೀನಿ. ಕೇಳ್ರಿ, ಇಲ್ಲಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಮ್ಮ ನಾಯಕರು ಸಿದ್ದರಾಮಯ್ಯ ಇದ್ದಾರೆ ಆ ಕುರ್ಚಿಯಲ್ಲಿ. ನಮ್ಮ ನಾಯಕರು ಸಿದ್ದರಾಮಯ್ಯ ಅವ್ರ ಕುರ್ಚಿಯಲ್ಲಿದ್ದಾರೆ. ಅವ್ರು ಇರೋವರೆಗೂ ಯಾರೂ ಆ ಕುರ್ಚಿಯಲ್ಲಿ ಕೂರಕ್ಕೆ ಸಾಧ್ಯನೇ ಇಲ್ಲ. ಅದು ಒಂಥರ ಟಗರ್ ರೀ, ಅದು ಟಗರ್. ಅದು ಟಗರ್ಗೆ ಯಾರಿಲ್ಲ ಆ ಥರ. ನೀವೇ ಮಾಡ್ಕೊತಾ ಇದ್ದೀರಾ. ಈ BJPಲಿ ಏನಾಗಿದೆ, ಬೇರೆಯವ್ರು ಮಾಡೋದು ಕೆಲಸ ಇಲ್ಲ. ಅವ್ರಿಗೆ ಏನೋ ಒಂದು ಆಗ್ಬೋದು.
ಏನೋ ಒಂದು ಆಗ್ಬೋದು ಅಂತ ಮೊದಲೇ ಅವ್ರ ಪಕ್ಷದಲ್ಲಿ ನೋಡಿ ಮೊದಲೇ 3 ಗುಂಪಿತ್ತು, ಈಗ 5 ಗುಂಪಾಗಿದೆಯಂತೆ. 5 ಗುಂಪಾಗಿದೆ. ಆ ಪಕ್ಷದಲ್ಲಿ ಅವ್ರು ಸರಿಪಡಿಸ್ಕೊಳ್ಳೋಕೆ ಹೇಳಿ ಅವ್ರಿಗೆ. ಅವ್ರು ಮಂತ್ರಿ ಆಗಲಿ ಅಂತ ರಾಜ್ಯದ ಜನ, ದಲಿತ ಸಂಘಟನೆಗಳು ಭಾಳ ಜನ ನಂತ ಬಂದು ಪ್ರಸಾದ್ ಹಬ್ಬ 3ನೇ ಬಾರಿ ಸೀನಿಯರ್ ಆಗಿದ್ದಾರೆ, 3ನೇ ಬಾರಿ ಆಗಿದ್ದಾರೆ. ಅವ್ರು ಈ ಬಾರಿ ಮಂತ್ರಿ ಆಗಲೇಬೇಕಂತ ನಂತಾನೆ ಭಾಳ ಜನ ಹೇಳಿದ್ದಾರೆ. ನಾನು ಹೇಳ್ತಿಲ್ಲ, ನಾವು ಕೇಳ್ಬೋದು, ನಮ್ಮ ಅಭಿಪ್ರಾಯನ ಹೇಳ್ಬೋದು. ಅಂದರೆ ತೀರ್ಮಾನ ಯಾರು? ಹೈಕಮಾಂಡ್. ನಾವು ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ. 100 ಖಂಡಿತ ಬೇಕಾದ್ರೆ ಅವ್ನು ಮಾಡ್ತೀನಿ, ನಂದೇ ಚೆಕ್ ಬಿಟ್ಕೊಂಡು ಇದು ಮಾತು. ಆಮೇಲೆ ನಾನು ಮಾತು ಕಟ್ಟಂಗೆ ನಡ್ಕೊತೀನಿ. ನಾನು ಪ್ರಸಾದ ಬ್ಯಾಗ್ ನೀನು ಡ್ರಾಪ್ ಆಗಪ್ಪ, ಪ್ರಸಾದ ಬ್ಯಾಗ್ ಮಾಡ್ತೀನಿ ಅಂದರೆ ಖುಷಿಯಾಗಿ ಬಿಟ್ಕೊಟ್ಟು ತಾರೀಕಿಗೆ ಮಾನ್ಯ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು, AICC ಅಧ್ಯಕ್ಷರಾದ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಆಮೇಲೆ ವೇಣುಗೋಪಾಲ್ ಅವರು, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರೆಲ್ಲ ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. 29ನೇ ತಾರೀಕಿಗೆ 42,345 ಮನೆಗಳು ಕೊಡ್ತಾಯಿದ್ದೀವಿ. ಇಡೀ ರಾಜ್ಯದಲ್ಲಿ ಕೊಡ್ತಾ ಇರೋದು. ಅಂದರೆ ಕಾರ್ಯಕ್ರಮ ಒಂದು ಕಡೆ ಮಾಡ್ತಾಯಿದ್ವಿ. ಈ ಹುಬ್ಳಿದಲ್ಲಿ 1200 ಮನೆ, 1000 ಮನೆ ಹುಬ್ಳಿದಲ್ಲಿ ಕೊಡ್ತಾಯಿದ್ದೀವಿ. ಆ ಥರ ಇಡೀ ರಾಜ್ಯದಲ್ಲಿ ಎಲ್ಲ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್ ಅಂತ ಮಾಡಿದ್ವಿ. ನಮಗೆಲ್ಲ ಗೊತ್ತಿದ್ದಂಗೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಲಮ್ ಬೋರ್ಡ್ಗೆ ಸ್ಯಾಂಕ್ಷನ್ ಮಾಡಿದರು. 15, 14, 15, 16, 17, 18 ಸ್ಯಾಂಕ್ಷನ್ ಮಾಡಿದರು. ಅದೇ ಥರ ರಾಜೀವ್ ಗಾಂಧಿ HP ಸ್ಕೀಮ್ ಅಂತ ಇದೆ. ರಾಜೀವ್ ಗಾಂಧಿ ಆಶ್ರಯ ಮನೆಗಳು ಅಂತೀವಿ. ಅದಕ್ಕೂ ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 47,860 ಮನೆಗಳು ಸ್ಯಾಂಕ್ಷನ್ ಮಾಡಿದರು. ಒಟ್ಟಾಗಿ 2,30,000 ಮನೆಗಳು ಆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಇರುವಾಗ ಸ್ಯಾಂಕ್ಷನ್ ಮಾಡಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಅವ್ರ ಅವಧಿಯಲ್ಲಿ ನಾವು ಅದಕ್ಕೆ ಬೆಂಬಲ ಕೊಡ್ತೀವಿ, ನಾವು ಹೋಗ್ತೀವಿ ಕಾರ್ಯಕ್ರಮಕ್ಕೆ. ಏನು ಮೆಸೇಜ್ ಇಲ್ಲ. ಅವ್ರ ದಲಿತ ಸಮಾಜದ ಒಂದು ಕಾರ್ಯಕ್ರಮ, ಒಂದು ಅಲ್ಪಸಂಖ್ಯಾತ ಕಾರ್ಯಕ್ರಮ ನಾನು ಮಾಡಿದ್ದೆ. ಹಾಗಾಗಿ ದಲಿತ ಸಮಾಜದ್ದು ಎಲ್ಲ ಸಮಾಜದವರು ನನ್ನ ಆಸೆ ಇರ್ತದೆ, ನಾವು ಒಂದು ಸಮಾಜದ ಒಂದು ಕಾರ್ಯಕ್ರಮ ಮಾಡುವಂಥ. ಆ ಕಾರ್ಯಕ್ರಮ ನಮ್ದು ಎಲ್ಲ ಬೆಂಬಲ ಇದೆ. ನಾವು ಆ ಕಾರ್ಯಕ್ರಮ ಹೋಗ್ತೀವಿ. ಈಗ ನಮ್ಮ ಹೇಳ್ತಾರೆ ಸರ್, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಇವತ್ತು ಈ ಮನೆ ಬಗ್ಗೆ ಮಾತಾಡಿದ್ರೆ ಸಂತೋಷ ಅಂತ ಒಳ್ಳೆ ಮನೆ ಕಟ್ಟಿದ್ದೀವಿ ನೋಡಿ. ಈಗ ಒಂದು ನಿಮಿಷ ನಿಮ್ಮ ಮಾಧ್ಯಮ ಸ್ನೇಹಿತ ಕೇಳ್ತೀನಿ ನಾನು. ನಾವು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ, ಕರೆಕ್ಟ್ ತಾನೆ? 2023ರಲ್ಲಿ ನಾವು 5 ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ಇದೇ ವಿರೋಧ ಪಕ್ಷದವ್ರು ಏನಂದರು, ಈ ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಏನಕ್ಕಂದರೆ ಗ್ಯಾರಂಟಿಗಳು ಕೊಡಬೇಕಾದ್ರೆ 55,000 60 ಸಾವಿರ ಕೋಟಿ ಆಗ್ತದೆ, ಇವ್ರು ಸುಮ್ಮನೆ ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ವಿರೋಧ ಪಕ್ಷದವ್ರು ಹೇಳಿದ್ರು ತಾನೆ. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಯಾರಪ್ಪ ಅದು ಏನಕ್ಕೆ ಬಂದು ಮಾಡ್ತೀರ ಇವರು? ಈ ಕೇಳಪ್ಪ ಸ್ವಾಮಿ, ಈ 5 ಗ್ಯಾರಂಟಿಯನ್ನು ಲಾಗು ಮಾಡಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ. ಅದ್ರ ಜೊತೆಯಲ್ಲಿ ನಾವು ಇದು 6ನೇ ಗ್ಯಾರಂಟಿ ಅಂತೀನಿ ನಾನು. ಬ್ರದರು ಕೇಳಪ್ಪ, ಇಲ್ಲಿ ಇದು 6ನೇ ಗ್ಯಾರಂಟಿ ಅಂತೀನಿ ನಾನು. ಇದು 6ನೇ ಗ್ಯಾರಂಟಿ ಮನೆ ಕೊಡೋದಿದೆಯಲ್ಲ, ಇದು 6ನೇ ಗ್ಯಾರಂಟಿ. ಏನಕ್ಕೆ ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ. ನಾವು ಈ ಥರ ಮನೆಗಳು ಕೊಡ್ತೀವಿ ಅಂತ 5 ಗ್ಯಾರಂಟಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. 5 ಗ್ಯಾರಂಟಿ ಲಾಗು ಆಗಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ. ಇದು 6ನೇ ಗ್ಯಾರಂಟಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಾವು ಮನೆಗಳು ಕೊಡ್ತೀವಿ ಅಂತ ಹೇಳಿರಲಿಲ್ಲ ಬಡವರಿಗೆ ಚುನಾವಣೆ ಟೈಮಲ್ಲಿ. ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ, ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸಿದ್ದರಾಮಯ್ಯಗೆ ಬಡವ್ರ ಬಗ್ಗೆ ಎಷ್ಟು ಕಾಳಜಿ ಇದೆಯಾ ಅಂತ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಏನಿಗೆ BJPಯವರು ಕೊಡಬೇಕಾಗಿತ್ತಾನೆ. ಒಂದು ನಿಮಿಷ, BJPಯವರು ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ರೆ ಕುಮಾರಸ್ವಾಮಿ 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಆವಾಗ ಗ್ಯಾರಂಟಿಗಳು ಇರಲಿಲ್ಲ. ಅದು ಹೇಳ್ತಾರೆ ದಿವಾಲಿ ಆಗಿದೆ, ಸರ್ಕಾರ ದುಡ್ಡಿಲ್ಲ. ಎಲ್ಲರಿ ಸ್ವಾಮಿ BJP ಸ್ನೇಹಿತರಿಗೆ ಕೇಳಕ್ಕೆ ಬಯಸ್ತೀನಿ ನಾನು, ಎಲ್ಲಿ ಸರ್ಕಾರ ದಿವಾಲಿ ಆಗಿದೆ? ದಿವಾಲಿ ಆಗಿದ್ದರೆ ಇವತ್ತು 9,000 ಕೋಟಿ ಮನೆ ಮುಖ್ಯಮಂತ್ರಿಗಳು ಬಡವ್ರ ಮನೆ ಕೊಡೋಕ್ಕೆ ಒಪ್ಕೊಳ್ತಾ ಇದ್ರಾ? ಎಲ್ಲಿ ದಿವಾಲಿ ಆಗಿದೆ? ಇಲ್ಲ ಅವ್ರ ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ರೆ ಟಕ್ಕಲ್ಲಿ ಕಾಳಜಿ ಇರಬೇಕು ಅಂತಾರೆ. ಇಷ್ಟಲ್ಲೂ ಅವ್ರಿಗೆ ಗ್ಯಾರಂಟಿ ಇರಲಿಲ್ಲ, ಯಾವ ಗ್ಯಾರಂಟಿನೂ ಅವ್ರು ಕೊಟ್ಟಿಲ್ಲ. ಆ ಟೈಮಲ್ಲಿ ಬಡವ್ರು ಕೊಡಬೇಕಾಗಿತ್ತಿಲ್ಲ ಮನೆ. 1.5 ವರ್ಷ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು, ಕುಮಾರಸ್ವಾಮಿ ಕೊಡ್ಬೋದಾಗಿತ್ತು. ಯಡಿಯೂರಪ್ಪ 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಅವ್ರು ಕೊಡ್ಬೋದಾಗಿತ್ತು. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ. ಅಂದರೆ ಅಲ್ಲಿ ಅರ್ಥ ಆಗ್ತದೆ, ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಾವು, ಅವ್ರ ಬಡವ್ರ ಬಗ್ಗೆ ಕಾಳಜಿ ಇಲ್ಲ ಅಂತ. ಏನು
100% ತಾವೇ ನೋಡಿ ಕ್ವಾಲಿಟಿಯಲ್ಲಿ ಏನೋ ವ್ಯತ್ಯಾಸ ಇದೆ. ನೀವೇ ನೋಡಿ ಇಲ್ಲಿ ನೋಡ್ರಿ ಹೆಂಗಿದೆ ಪ್ರೈವೇಟ್ ಅಪಾರ್ಟ್ಮೆಂಟ್ ಇದ್ದಂಗಿದೆ. ಇಲ್ಲ ಒಂದು ನಿಮಿಷ ಹೇಳೋದು ಏನೋ ಕಂಪ್ಲೀಟ್ ಇದೆ ರೆಡಿ ನೋಡಿ ಹೆಂಗಿದೆ ಪ್ರೈವೇಟ್ ಅಪಾರ್ಟ್ಮೆಂಟ್. ಇದು ಏನಾಗಿದೆ ಭಾಳ ಹಿಂದೆನೇ ಕಟ್ಬಿಟ್ರು ಕಾಂಟ್ರಾಕ್ಟರ್ಗಳು. ಭಾಳ ಇದರಲ್ಲಿ ಕಾಂಟ್ರಾಕ್ಟರ್ಗಳು ಸತ್ತಿದ್ರಿ. ನಮ್ಮ ಸರ್ಕಾರ ಬಂದಿಲ್ಲ ಪಾಪ ಸುಸೈಡ್ ಮಾಡ್ಕೊಳ್ಳೋರು ಕಾಂಟ್ರಾಕ್ಟರ್ಗಳು. ಪಾಪ ಏನು ಮಾಡಿದ್ದಾರೆ ನಂಬಿಕೆ ಮೇಲೆ ಸರ್ಕಾರ ಕೊಡ್ತದಂತ ಕೇಳಿ ಸರ್, ಇದು ಕೇಳ್ರಿ. ಕಾಂಟ್ರಾಕ್ಟರ್ಗಳು ಸರ್ಕಾರ ಕೊಡ್ತದಂತ ಹೇಳ್ಬಿಟ್ಟು ಪಾಪ ಎಲ್ಲ ಕಟ್ಬಿಟ್ಟು 90% ಕೆಲಸ ಆಗಿತ್ತು. ಪಾಪ ದುಡ್ಡಿಲ್ಲ. ಈಗ ಇದು ಒಪ್ಪಲಿ ನಾವು ಕೊಟ್ಟಿಲ್ಲ ಅಂದರೆ ಅವ್ರು ಸುಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಬಂದಿದ್ರು ಕಾಂಟ್ರಾಕ್ಟರ್ಗಳು. ಇವತ್ತು ನೋಡಿ ಹೆಂಗಿದೆ ನೋಡಿ, ಮನೆ ರಸ್ತೆ ನೋಡಿ, ಮನೆ ನೋಡಿ, ಡ್ರೈನೇಜ್ ಕೆಲಸ ನೋಡಿ. ನಿಮ್ಮ ಪ್ರೈವೇಟ್ ಬಂಗ್ಲಾ ಇದ್ದು ಹೆಂಗಿದೆ ಅಲ್ಲ ತಾನೆ, ಇದೆಯೋ ಇಲ್ಲ ಹೇಳಿ ನೀವು, ಮತ್ತೆ ಖುಷಿ ಪಡಬೇಕದು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.